ಬಂತೆಂದ್ರೆ ನಾನ್ ವೆಜ್ ಇರಲೇಬೇಕು. ಅದರಲ್ಲೂ ಚಿಕನ್ ಇದ್ದು ಬಿಟ್ರೆ ಒಂದು ತುತ್ತು ಹೆಚ್ಚೇ ಸೇರುತ್ತದೆ. ಇನ್ನು ಹಾಸ್ಟೆಲ್ನಲ್ಲಿರುವ ಮಕ್ಕಳಿಗೂ ಭಾನುವಾರ ಬಂತೆಂದ್ರೆ ಖುಷಿಯೋ ಖುಷಿ. ನಾನ್ ವೆಜ್ ಇಷ್ಟಪಡುವ ಮಕ್ಕಳು ವಾರಾಂತ್ಯಕ್ಕಾಗಿ ಕಾಯ್ತಿರ್ತಾರೆ. ಆದರೆ ಚಿಕನ್ ಲಿವರ್ ವಿಚಾರಕ್ಕಾಗಿ ಈ ಹಾಸ್ಟೆಲ್ ಸುದ್ದಿಯಾಗಿದೆ. ಹೌದು, ಹಾಸ್ಟೆಲ್ನ ವಿದ್ಯಾರ್ಥಿಗಳು ಚಿಕನ್ ಲಿವರ್ ಪೀಸ್ ಹಾಕಲಿಲ್ಲ ಎಂದು ವಾರ್ಡನ್ ಹಾಗೂ ಅಡಿಗೆಯವರ ಅಧಿಕಾರಿಗಳಿಗೆ ದೂರು ನೀಡಿದ್ದಾರೆ. ಈ ವಿಚಿತ್ರ ಘಟನೆಯು ತೆಲಂಗಾಣದ ಮೆಹಬೂಬಾಬಾದ್ನ ಜಿಲ್ಲೆಯ ವಾರಂಗಲ್ ಇನಕುರ್ತಿಯಲ್ಲಿ ನಡೆದಿರುವಂಥದ್ದು. ಇನಕುರ್ತಿ ಎಂಬ ಪರಿಶಿಷ್ಟ ಜಾತಿ ಬಾಲಕರ ಹಾಸ್ಟೆಲ್ನಲ್ಲಿ ನಡೆದಿರುವಂತಹ ಘಟನೆ ಇದು. ಹಾಗಾದ್ರೆ ಏನಿದು ಘಟನೆ ಅಂತ ನೋಡೋದಾದ್ರೆ, ಇನಕುರ್ತಿ ಪರಿಶಿಷ್ಟ ವರ್ಗದ ಬಾಲಕರ ಹಾಸ್ಟೆಲ್ನಲ್ಲಿ 60ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿದ್ದಾರೆ. ಸ್ಥಳೀಯ ಸರ್ಕಾರಿ ಶಾಲೆಯಲ್ಲಿ ಇವರೆಲ್ಲ ಓದ್ತಾ ಇದ್ದಾರೆ. ದೈನಂದಿನ ಮೆನು ಪ್ರಕಾರ ವಿದ್ಯಾರ್ಥಿಗಳಿಗೆ ಭಾನುವಾರ ನಾನ್ ವೆಜ್ ಊಟವನ್ನ ನೀಡಬೇಕು ಎನ್ನುವುದಾಗಿದೆ. ಹೀಗಾಗಿ ವಿದ್ಯಾರ್ಥಿಗಳು ಈ ಬಗ್ಗೆ ವಾರ್ಡನ್ ಅವರನ್ನ ಕೇಳಿದಾಗ 2 ಕೆಜಿ ಚಿಕನ್ ಲಿವರ್ ಖರೀದಿಸಿಕೊಂಡು ಬರಲು ಹೇಳಿದ್ದಾರೆ. ಚಿಕನ್ ಲಿವರ್ ಖರೀದಿಸಿ ತಂದು ಅಡಿಗೆಯವರಿಗೆ ನೀಡಿತು. ಆದ್ರೆ ಊಟಕ್ಕೆ ಒಂದೇ ಒಂದು ಚಿಕನ್ ಲಿವರ್ ಪೀಸ್ ಅನ್ನ ವಿದ್ಯಾರ್ಥಿಗಳಿಗೆ ಹಾಕಿಲ್ಲ ಅಂತ ಹೇಳಿ ವಿದ್ಯಾರ್ಥಿಗಳು ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಅಂದ್ರೆ ಚಿಕನ್ ಲಿವರ್ ಅನ್ನ ಇಲ್ಲಿ ತಂದು ನಮಗೆ ಒಂದೇ ಒಂದು ಪೀಸ್ ಅನ್ನು ಕೂಡ ಅವರೇ ಹಾಕಿಲ್ಲ, ಸಿಬ್ಬಂದಿಗಳು ಹಾಗೂ ವಾರ್ಡನ್ ಅವರೇ ತಿಂದಿದ್ದಾರೆ ಅಂತ ಹೇಳಿ ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸಿ ವಿದ್ಯಾರ್ಥಿಗಳು ದೂರನ್ನ ಸಲ್ಲಿಸಿದ್ದಾರೆ.